ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ದಮ್ ಆಲೂ ಇಲ್ಲ ದಮ್ ಆಲೂಗಡ್ಡಿನೂ ಅಂತ ಹೇಳ್ತಾರೆ. ಮಾರ್ಕೆಟ್ ಒಳಗದ ಸಣ್ಣ ಆಲೂಗಡ್ಡೆ ಏನು ಸಿಗ್ತಾವಲ್ಲ ಅದರಿಂದ ಮಾಡುವಂಥ ಗ್ರೇವಿ ಇದು ನೀವು ಭಾಳ ಟೈಮ್ ರೆಸ್ಟೋರೆಂಟ್ಸ್ ಒಳಗೂ ತಿಂದಿರ್ಬೋದು. ಇದು ಸಿಂಪಲ್ ರೆಸಿಪಿ ಇರ್ತೈತೆ ಮತ್ತು ಒಂದು ಪಾಟ್ ಇರ್ತೈತೆ, ಅಂದ್ರೆ ಒಂದು ಬಾಂಡಿ ಒಳಗೆ ನೀವು ಪೂರ್ತಿ ರೆಸಿಪಿ ಮಾಡ್ಬೋದು. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತು ನಾವು ನೋಡೋಣಂತ. ಇದಕ್ಕೆ ನಾನು ಏನು ಮಾಡೀನಿ, ಸಣ್ಣಗಿರುವಂಥ ಬಟಾಟೆ ಏನಿರ್ತಾವಲ್ಲ ಒಂದು 8 ಬಟಾಟೆ ತೊಗೊಂಡಿನಿ. ಅದ್ರದ್ದು ಮೇಲಿನ ಸಿಪ್ಪಿ ತೆಗಿಬೇಕು. ಫಸ್ಟ್ ಸಿಪ್ಪಿ ತೆಗೆದು ನಿಮ್ಮ ಕಡೆ ಫೋರ್ಕ್ ಇತ್ತಂದ್ರೆ ಫೋರ್ಕ್ಲೇ ಚುಚ್ಚಿರಿ ಅದ್ರ ಮೇಲೆ. ಎಲ್ಲ ಕಡೆನೂ ಸಣ್ಣ ಸಣ್ಣ ಹೋಲ್ ಮಾಡ್ಬೇಕು. ಅವಾಗ ಏನಾಗ್ತೈತಿ, ಫ್ಲೇವರ್ಸ್ ಎಲ್ಲ ಒಳಗಿನ ತನಕನೂ ಹೋಗ್ತೈತಿ ಮತ್ತು ಚಲೋ ತಂಗ ಫ್ರೈ ಆಗ್ತಾವೆ. ನನ್ನ ಕಡೆ ಫೋರ್ಕಿಂದ ನಾನು ಇದನ್ನು ಚಲೋ ತಂಗ ಎಲ್ಲ ಒಂದೊಂದು ಬಟಾಟಿಗೂ ಎಲ್ಲ ಕಡೆನೂ ಇದನ್ನು ಹೋಲ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡ್ಬೇಕು, ಕುಕ್ಕರ್ ಒಳಗೆ ಇದನ್ನು ರೆಸಿಪಿ ಮಾಡ್ತೀವಿ ನಾವು. ದಮ್ ಆಲೂ ಅಂತೇಳಿ ಇದಕ್ಕೆ ಅಂತಾರೆ. ಫಸ್ಟಿಗೆ ನಾನು ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ತೊಗೊಂಡಿನಿ ಮತ್ತು ಒಂದು ಚಮಚ ಅಷ್ಟು ತುಪ್ಪ ಹಾಕ್ಕೊಂಡೀನಿ. ಆಮೇಲೆ ನಾನು ಸಿಪ್ಪಿ ತೆಗೆದು ಅದು ಚುಚ್ಚಿ ಇಟ್ಕೊಂಡಿದ್ದೆಲ್ಲ ಬಟಾಟಿ ಅದನ್ನೇ ಇದ್ರೊಳಗೆ ಹಾಕಿ ಚಲೋ ತಂಗ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಬಟಾಟಿನ ಫ್ರೈ ಮಾಡ್ಕೊರಿ. ನೋಡ್ಬೋದು ಈಗ ವಿಡಿಯೋ ಒಳಗೆ ಹಿಂಗೆ ಕಾಣತ್ತಿದ್ಲ, ಈ ಕಲರ್ ಇದ್ರೆ ಸಾಕು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಡ್ರಿ. ಮತ್ತು ಇದು ಬಾಳ್ಗೆ ಒಳಗೆ ಏನು ಕುಕ್ಕರ್ ತೊಗೊಂಡಲ್ಲ, ಇದ್ರೊಳಗೆ ನಾನು ಪೂರ್ತಿ ರೆಸಿಪಿ ಮಾಡ್ತೀನಿ. ಸೊ ಇದು ಈಸಿನೂ ಆಗ್ತೈತಿ, ಫಾಸ್ಟೂ ಇರ್ತೈತಿ ಈ ರೆಸಿಪಿ. ನೋಡ್ಬೋದು ಈಗ ಹೆಂಗೆ ಕಲರ್ ಚೇಂಜ್ ಆಗೈತಿ ಇದ್ರದ್ದು. ಆಮೇಲೆ ಅದೇ ಎಣ್ಣೆ ಒಳಗೆ ಏನು ಮಾಡತ್ತೀನಿ, ಒಣ ಮಸಾಲೆನ ತೊಗೊಂಡೆನ. ಎಲ್ಲ ಡೀಟೇಲ್ ರೆಸಿಪಿ ನಮ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ. ನೀವು ಬೇಕಂದ್ರೆ ನೀವು ಕೆಳಗಡೆ ಹೋಗಿ ಚೆಕ್ ಮಾಡ್ಕೋಬೋದು. ಚಲೋ ತಂಗ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡಿನಿ, ಅದನ್ನು ಚಲೋ ತಂಗ ಫ್ರೈ ಮಾಡತ್ತೀನಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊರಿ. ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿದ್ದೇನು ಪೇಸ್ಟ್ ಇರ್ತದಲ್ಲ ಅದನ್ನು ಇಲ್ಲಿ 1 ಚಮಚ ಅಷ್ಟು ಹಾಕತ್ತೀನಿ. ನಿಮ್ಮ ಕಡೆ ಇದ್ರೆ ನಿಮ್ಮ ಕಡೆ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ನೀವು ಹಾಕ್ಬೋದು, ಇಲ್ಲ ಇದು ಹಾಕ್ಬೋದು. ಆಮೇಲೆ ಇದಕ್ಕೆ ಒಂದು ಟೊಮೆಟೊನ ಮಿಕ್ಸಿ ಮಾಡುವಂಥ ಟೊಮೆಟೊನ ಇದಕ್ಕೆ ಹಾಕತ್ತೀನಿ. ಇದು ಚಲೋ ತಂಗ ಫ್ರೈ ಆಗೋ ತನಕ ಇದನ್ನು ಹುರಿರಿ. ಆಮೇಲೆ ಒಂಚೂರು ನೀರು ಹಾಕಿರಿಲ್ಲ ಅಂದ್ರೆ ತಳ ಹತ್ತಿ ಬಿಡ್ತೈತಿ. ಆಮೇಲೆ ಇಲ್ಲೇ ನಾನು ಮಸಾಲೆ ಎಲ್ಲ ಪದಾರ್ಥಗಳನ್ನು ತೋರಿಸಿಲ್ಲ, ಅದನ್ನೆಲ್ಲ ಇದ್ರೊಳಗೆ ಹಾಕಿರಿ. ಇದೆಲ್ಲ ಪುಡಿಗಳೆಲ್ಲ ನಿಮ್ಗೆ ರೆಡಿಮೇಡೂ ಸಿಗ್ತಾವೆ. ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿ ನೀವು ಚೆಕ್ ಮಾಡ್ಬೋದು. ಇದಕ್ಕೊಂಚೂರು ನೀರು ಹಾಕಿರಿ, ಅದಕ್ಕಂದ್ರೆ ಇದು ಮಸಾಲೆ ಏನು ಹೊತ್ತು ಅಂತ ಚಾನ್ಸ್ ಇರ್ತೈತಿ. ಇದು ಚಲೋ ತಂಗ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಇರ್ತೈತಲ್ಲ, ಹುಳಿ ಮೊಸರು ಏನು ಬೇಡ, ನಾರ್ಮಲ್ ಏನು ಮೊಸರು ಇರ್ತೈತಲ್ಲ ಅದನ್ನು ಮೊಸರು ಇದಕ್ಕೆ ಯೂಸ್ ಮಾಡಿರಿ. ಭಾಳ ಕಮ್ಮಿ ಯೂಸ್ ಮಾಡಿರಿ, ಅದಕ್ಕಂಡು ಟೊಮೆಟೊನೂ ಹಾಕಿರ್ತೇವೆ ನಾವು. ಮತ್ತು ಇಲ್ಲಾಂದ್ರೆ ಗ್ರೇವಿ ಹುಳಿ ಆಗ್ತೈತಿ. ಸೊ ಇಲ್ಲಿ ಅರ್ಧ ಕಪ್ಗಿಂತನೂ ಕಮ್ಮಿ ನಾನು ಇದಕ್ಕೆ ಹಾಕಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀನಿ. ಪೂರ್ತಿ ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡೆ ಇದನ್ನು ಮಾಡ್ಕೊರಿ. ನೋಡ್ಬೋದು ಈಗೆಲ್ಲ ಅದೆಲ್ಲ ಮಸಾಲೆ ಎಲ್ಲನೂ ಎಣ್ಣೆ ಬಿಟ್ಟೈತಿ, ಕಲರು ಚಲೋ ಬಂದೈತಿ. ಈ ಟೈಪ್ ಎಣ್ಣೆ ಬರೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊರಿ. ಆಮೇಲೆ ನಾವೇನು ಬಟಾಟಿನ ಹುರಿದಿಟ್ಕೊಂಡಿದ್ವಲ್ಲ, ಬೇಬಿ ಪೊಟ್ಯಾಟೊ, ಅದನ್ನೇ ಇದ್ರೊಳಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿರಿ. ಇದು ಕುಕ್ಕರ್ ಒಳಗೆ ಮಾಡಿದ್ರೆ ಈಸಿ ಆಗ್ತೈತಿ. ಮತ್ತು ದಮ್ ಅಂತ ಹೇಳಿದ್ನಲ್ಲ ನಾ, ಅದನ್ನು ಕುಕ್ಕರ್ ಒಳಗೆ ಮಾಡಿದ್ರೆ ಚಲೋ ಆಗ್ತೈತಿ. ನಿಮಗೆ ಟೈಮ್ ಇತ್ತಂದ್ರೆ ನೀವು ಪಾತ್ರೆ ಒಳಗೂ ಮಾಡ್ಬೋದು. ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಹಾಕೋರಿ. ಆಮೇಲೆ ಒಂಚೂರು ಕೊತ್ತಂಬರಿನ ಇದಕ್ಕೆ ನಾನು ಮೇಲೆ ಹಾಕತ್ತೀನಿ. ಹಾಕಿ ಇದನ್ನು ಕುಕ್ಕರ್ ಮುಚ್ಚಿ ಒಂದು 2 ಸೀಟಿ ಆದ್ರೆ ಸಾಕು. ಹೈ ಫ್ಲೇಮ್ನೊಳಗೆ 1 ಸೀಟಿ ಮಾಡಿರಿ ಮತ್ತು ಪೂರ್ತಿ ಲೋ ಫ್ಲೇಮ್ನಾಗ ಇನ್ನೊಂದು ಸೀಟಿ ಮಾಡಿ ಕುಕ್ಕರ್ ಕಂಪ್ಲೀಟ್ಲಿ ತಣ್ಣಗಾಗೋ ತನಕ ಇದನ್ನು ಹಂಗೆ ಬಿಡ್ರಿ. ಓಪನ್ ಮಾಡೋಕೆ ಹೋಗ್ಬೇಡ್ರಿ. ಹಬಿ ಒಳಗೆ ಬಟಾಟಿನೂ ಕುದೀತಾವೆ. ಈಗ 2 ಸೀಟಿ ಆದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನೋಡ್ಬೋದು ನೀವು ಎಷ್ಟು ಚಲೋ ಗ್ರೇವಿ ಎಷ್ಟು ರಿಚ್ ಕಾಣತೈತಿ. ಇದು ನಿಮ್ಗೆ ಚಪಾತಿ ಜೊತೆ ಆಯ್ತು, ನಾನ್ ಇರಲಿ, ಯಾವ್ದಾರ ಬಟರ್ ನಾನ್ ಅವೆಲ್ಲ ಇರ್ತದೆ ಅದ್ರ ಜೊತೆನೂ ತಿನ್ಬೋದು, ರೋಟಿ ಜೊತೆನೂ ತಿನ್ಬೋದು, ಇಲ್ಲ ಅನ್ನ ಜೊತೆನೂ ಇದನ್ನು ತಿನ್ಬೋದು. ಭಾಳ ಸಿಂಪಲ್ ರೆಸಿಪಿ ಇರ್ತೈತಿ, ಟ್ರೈ ಮಾಡಿರಿ. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.